ಇರಾನ್ ಅಮೆರಿಕ ಯುದ್ಧದಿಂದ ಕರ್ನಾಟಕದಲ್ಲಿ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಅಡುಗೆ ಮಾಡೋದಕ್ಕೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನ ತಲೆ ಕೆಡಿಸಿಕೊಳ್ತಿದ್ರೆ ಒಂದಷ್ಟು ಮಂದಿ ಇದನ್ನೇ ಬಂಡವಾಳ ಮಾಡ್ಕೊಳ್ತಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಿದೆ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲದೆ ಕಂಡು ಬಂದ ದೃಶ್ಯ. ಗ್ಯಾಸ್ ಸಿಲಿಂಡರ್ ಸಿಗದೆ ಇರೋದ್ರಿಂದ ಒಂದಷ್ಟು ಜನರು ಅದನ್ನ ಕಳ್ಳತನ ಮಾಡೋಕ್ ಶುರು ಮಾಡಿದ್ದಾರೆ. ಮನೆಯೊಂದರಿಂದ ಗ್ಯಾಸ್ ಸಿಲಿಂಡರ್ ಅನ್ನೇ ಕದ್ಕೊಂಡು ಓರ್ವ ವ್ಯಕ್ತಿ ನಂತರ ಬೈಕ್ನಲ್ಲಿ ಆ ಸಿಲಿಂಡರ್ ಮರೆಮಾಚಿಕೊಂಡು ಎಸ್ಕೇಪ್ ಆಗೇ ಬಿಡ್ತಾನೆ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡಕ್ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡಕ್ ಹೋಗ್ತವ ಇವ್ರೇನ್ ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಆಮೇಲೆ ಕೆಳಗೆ ಬಂದು CCTV ಅದೆಲ್ಲ ಚೆಕ್ ಮಾಡೋ CCTV ಯಾವ ಇದಿಲ್ಲ ಎಲ್ಲ ನೋಡಮೇಲೆ ಬೇರೆಯವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳಿದ್ಕೆ ಹಿಂಗಂತ ಅಂದ್ಬಿಟ್ಟು ನಾವು ನಿಮ್ಮವ್ರೇನು ಅಂತ ತಿಳ್ಕೊಂಡಂತ ಸುಮ್ಮನೆ ಆಗ್ಬಿಟ್ಟ. ಗ್ಯಾಸ್ ಸಿಲಿಂಡರ್ ಸಿಗ್ತಾಗಿಲ್ಲ ಅನ್ನೋ ಕಾರಣಕ್ಕೆ ಗ್ಯಾಸ್ ಟ್ರಬಲ್ ಅನ್ನ ತಾಳೋದಕ್ಕಾಗದೆ ಕಂಡವರ ಮನೆಗೆ ನುಗ್ಗಿ ಕಂಡವರ ಸಿಲಿಂಡರ್ ಅನ್ನೇ ಕದ್ಕೊಂಡು ಹೋಗುವ ಮಟ್ಟಕ್ಕೆ ಪರಿಸ್ಥಿತಿ ಚಿಂತಾಜನಕವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಕಳ್ಳತನ ಪ್ರಕರಣ ಪತ್ತೆಯಾಗಿದ್ರೆ ಕೋಲಾರದಲ್ಲಿ ಕಾಳಸಂತೆಯಲ್ಲದೆ ಸಿಲಿಂಡರ್ ಸದ್ದು ಮಾಡಿದ್ದು ದಿಗ್ಭ್ರಮೆ ಮೂಡಿಸ್ತಿದೆ. ಇದು ಕೋಲಾರದಲ್ಲಿ ಕಂಡು ಬಂದ ದೃಶ್ಯ. ಇಡೀ ಕರ್ನಾಟಕವೇ ಗ್ಯಾಸ್ ಇಲ್ಲ ಅಂತ ಕಂಗಾಲಾಗಿದ್ರೆ ಕೆಲವರು ಕಾಳಸಂತೆಯಲ್ಲಿ ಗ್ಯಾಸ್ ಅನ್ನ ಅಕ್ರಮವಾಗಿ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಮತ್ತೆ ಕೆಲವರು ಆ ಗ್ಯಾಸ್ ಸಿಲಿಂಡರ್ ಅನ್ನ ಈ ಥರವೂ ಇಲ್ಲೀಗಲ್ ಆಗಿ ಬಳಸ್ಕೊಳ್ತಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿಕೊಂಡು ಅದನ್ನು ಸಣ್ಣ ಸಿಲಿಂಡರ್ಗಳಿಗೆ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಿಕೊಂಡು ಆ ಮೂಲಕ ಹೆಚ್ಚು ದುಡ್ಡು ಮಾಡುವ ದಂಧೆ ಇದು. ಇಂಥ ದಂಧೆಗೋರರಿಂದಲೇ ಗ್ಯಾಸ್ ಟ್ರಬಲ್ ಹೆಚ್ಚಾಗಿರೋದು. ಈ ಕಾಳಸಂತೆಯಲ್ಲಿ ಮಾಡುವಂಥವರು ಅದನ್ನು ಡಿಮ್ಯಾಂಡ್ ಪೂರೈಕೆ ಮಾಡಿ ಏನು ಈ ಕೋಲಾರ ಭಾಗದಲ್ಲಿ ಹೆಚ್ಚಿಗೆ ನರಸಾಪುರ ಇಂಡಸ್ಟ್ರೀಸ್ ಇರುವಂಥ ಕಡೆಗಳಿಗೆ ಹೊರ ರಾಜ್ಯದಿಂದ ಬಂದಿರೋಂಥ ಏನು ಕಾರ್ಮಿಕರಿಗೆ ಅವರಿಗೆ 250 ರೂಪಾಯಿ 280 ರೂಪಾಯಿ ಥರ ಗ್ಯಾಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಾರಣಾಂತರ ಅವ್ರಿಗೆ ಅಗತ್ಯ ಇದೆ. ಭಾಳ ಸಣ್ಣ ಸಿಲಿಂಡರ್ ಇಟ್ಕೊಂಡು 1-2 ಕೆಜಿ ಸಿಲಿಂಡರ್ ಇಟ್ಕೊಂಡು ಅವ್ರು ಅಡುಗೆ ಮಾಡುವಂಥ ಪರಿಸ್ಥಿತಿಲಿ ಬಂದ ಸಂದರ್ಭದಲ್ಲಿ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವ್ರ ಮೇಲೆ ಸವಾರಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾಡ್ತಾ ಇರೋದು ಇದು ಸೂಕ್ತವಾದ ಕ್ರಮ ಅಲ್ಲ. ಇನ್ನು ಯಾದಗಿರಿಯಲ್ಲೂ ಹಲವು ಹೋಟೆಲ್ಗಳು ಮತ್ತು ಗ್ಯಾಸ್ ಏಜೆನ್ಸಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮವಾಗಿ ಸಿಲಿಂಡರ್ಗಳನ್ನ ಯಥೇಚ್ಛವಾಗಿ ಸ್ಟಾಕ್ ಮಾಡಿಕೊಂಡಿದ್ದಾರೆ ಅನ್ನೋ ಅನುಮಾನದ ಅಡಿಯಲ್ಲೇ ಯಾದಗಿರಿಯ ಹಲವು ಕಡೆಗಳಲ್ಲಿ ದಾಳಿ ನಡೆಸಲಾಗಿದ್ದು ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿರೋದ್ರಿಂದ ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡಿಕೊಂಡು ದುಬಾರಿ ದುಡ್ಡಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಮತ್ತು ಕೆಲವು ಕಡೆ ಕಂಡವರ ಮನೆಯ ಸಿಲಿಂಡರ್ಗಳನ್ನೇ ಕದ್ದೊಯ್ಯುತ್ತಿದ್ದಾರೆ. ಆ ಮೂಲಕ ಸಿಲಿಂಡರ್ಗಳ ಕಳ್ಳತನದ ಪ್ರಕರಣಗಳು ಪತ್ತೆಯಾಗ್ತಿವೆ. ಹಿಂಗಾಗಿ ಇದೀಗ ಇಡೀ ಕರ್ನಾಟಕದಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿ ಬೆನ್ನಲ್ಲದೆ ಅಲರ್ಟ್ ಆಗಿರೋ ಪೊಲೀಸರು ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಮಾಡ್ಕೊಳ್ತಿರೋರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಕಾಳಸಂತೆಯಲ್ಲದೆ ಸಿಲಿಂಡರ್ ಅನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡೋರ ಮೇಲೂ ಕಣ್ಣಿಡಲಾಗಿದ್ದು ಕೃತಕವಾಗಿ ಗ್ಯಾಸ್ ಟ್ರಬಲ್ ಅನ್ನ ಹೆಚ್ಚಿಸಿ ಹೆಚ್ಚಿನ ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡೋ ಮೂಲಕ ದುಡ್ಡು ಮಾಡಿಕೊಳ್ಳೋ ವ್ಯಕ್ತಿಗಳನ್ನ ಹೆಡೆಮುರಿ ಕಟ್ಟಲು ಖಾಕಿ ಕೂಡ ಅಖಾಡಕ್ಕೆ ಇಳಿದಿದೆ.